ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೇನೆ. ದೈವಿಕ ಮಾರ್ಗದ ಮತ್ತೊಂದು ಅದ್ಭುತವಾದ ವಿಡಿಯೋಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಸ್ನೇಹಿತರೆ. ಮನುಷ್ಯನ ಜೀವನದಲ್ಲಿ ಭಗವಂತನ ಒಂದು ಸೃಷ್ಟಿ ಇದೆಯಲ್ಲ, ಅದೊಂದು ಅದ್ಭುತ. ಈ ಮಾಯೆಯನ್ನ ನಾವು ತುಂಬಾ ನಿಜ ಅಂತ ನಂಬ್ಕೊಂಡು ಬದುಕ್ತಿದ್ದೇವೆ. ಅವುಗಳ ನಡುವೆ ಒಂದು ಬಹುದೊಡ್ಡ ಆತಂಕ ಅಂದ್ರೆ, ಗುರುಗಳೇ, ಯಾರ್ದು ಕೆಟ್ಟ ದೃಷ್ಟಿ ಬಿದ್ದು ಬಿಟ್ಟಿದೆ. ತುಂಬಾ ಚೆನ್ನಾಗಿ ಓದ್ತಿದ್ಲು ನನ್ನ ಮಗಳು, ತುಂಬಾ ಚೆನ್ನಾಗಿದ್ರು ಮಗಳು ಅಳಿಯ, ತುಂಬಾ ಚೆನ್ನಾಗಿದ್ರು ನನ್ನ ಸೊಸೆ. ಯಾಕೋ ಈಗೀಗ ವಿಚಿತ್ರವಾಗಿ ನಮ್ಮ ಅತ್ತೆ ಆಡ್ತಿದೆ. ಯಾಕೋ ನಮ್ಮ ಮಾತಿನ ಮೇಲೆ ಗಮನವೇ ಇಲ್ಲ. ಯಾಕೋ ಮಂಕ ಕೂತಿರ್ತಾನೆ ನನ್ನ ಮಗ. ಯಾಕೋ ಯಜಮಾನ್ರು ಈ ನಡುವೆ ತುಂಬಾ ದಣದು ಬಿಟ್ಟಿದ್ದಾರೆ. ಮೊದಲಿನ ತರದ ಉತ್ಸಾಹ ಇಲ್ಲ. ಎಲ್ಲೋ ಅಲ್ಲೊಂದು ಕೆಟ್ಟ ದೃಷ್ಟಿ ಬಿದ್ದಿದೆ ಅನ್ನತಕ್ಕಂಥದ್ದು ಒಂದು ಮಾತಿದೆ. ನನ್ನ ಗುರುಗಳು ತಮಿಳಿನಲ್ಲಿ ತುಂಬಾ ದೊಡ್ಡ ಪಾಂಡಿತ್ಯವನ್ನ ಪಡೆದಿದ್ದಂಥ ಮಹಾಗುರುಗಳು. ಕಲ್ಲಡಿ ಪಟ್ಟಾலும் ಕಣ್ಣಡಿ ಪಡಕೂಡಾದು ಅಂತಕ್ಕಂಥ ಒಂದು ಮಾತು ಹೇಳೋರು ಮಹಾಗುರುಗಳು. ಅಂದ್ರೆ ಕಲ್ಲೇಟು ಬಿದ್ದು ತಟ್ಕೋತೀವಂತೆ, ಆದ್ರೆ ಕಣ್ಣಿನ ಏಟೆ ಒಂದಿದೆಯಲ್ಲ, ಬಾ ಹೊಡ್ದ ಅನ್ನತಕ್ಕಂಥದ್ದು. ಏನು ಸೌಂದರ್ಯ, ಏನು ಅಲಂಕಾರ, ಏನು ವ್ಯವಹಾರ, ಏನು ವ್ಯಾಪಾರ, ಏನು ಅಂದ, ಏನು ಚಂದ ಅನ್ನತಕ್ಕಂಥ ಒಂದು ಭಾವ ಇದೆಯಲ್ಲ ಮಕ್ಕಳೇ, ಬಹುದೊಡ್ಡ ಆಪತ್ತನ್ನ ತಂದಿಡುತ್ತೆ. ಮನುಷ್ಯನ ಕಣ್ಣಿಗಿಂತ ಬಹುದೊಡ್ಡ ವಿಕೃತ ಇನ್ಯಾವುದೂ ಇಲ್ಲ. ಮನುಷ್ಯನ ಕಣ್ಣಿಗಿಂತ ಸುಕೃತ ಇನ್ಯಾವುದೂ ಇಲ್ಲ. ನನ್ನ ಗುರುಗಳು ಹೇಳೋರು, ಅವನ ಕಣ್ಣು ಎಷ್ಟು ಚಂದವಾಗಿ ನೋಡುತ್ತೋ ಅಷ್ಟೇ ಕ್ರೂರವಾಗಿ, ಅತಿ ಕ್ರೂರವಾಗಿ, ವಿಕೃತವಾಗಿ, ಧ್ವಂಸ ಮಾಡುವ ಪ್ರಭಾವವಾಗಿ ನೋಡುವಷ್ಟು ಒಂದು ಭಾವ ಅವನ ಕಣ್ಣಲ್ಲಿದೆ ಅಂತ. ಅದಕ್ಕೆ ನನ್ನ ತಂದೆ ಹೇಳೋರು, ನಮ್ಮ ಕಣ್ಣಿಗಿಂತ ನಮಗೆ ಪ್ರಬಲವಾದ ಶತ್ರು ಯಾರೂ ಇಲ್ಲ ಕಣ್. ಅದಕ್ಕೆ ಈ ಕಣ್ಣು ನಮ್ಮಿಂದ ಬಂದಿಲ್ಲ, ಅದು ಕಂಡವ್ರ ಕಣ್ಣು ಕಣು. ಅದಕ್ಕೆ ಯಾವಾಗ್ಲೂ ಕಂಡದ್ದನ್ನೇ ನೋಡ್ತಿರುತ್ತೆ. ನಮ್ಮ ಹತ್ರ ಇರೋದನ್ನ ಬಿಟ್ಟು ಬೇರೆದನ್ನೇ ನೋಡುತ್ತೆ. ನಮ್ಮ ಹತ್ರ ಇರೋ ಉಂಗ್ರ ನೋಡ್ತಿಲ್ಲ, ನಮ್ಮ ಹತ್ರ ಇರೋ ಬಟ್ಟೆ ನೋಡ್ತಿಲ್ಲ, ನಮ್ಮ ಹತ್ರ ಇರೋ ವಾಚ್ ನೋಡ್ತಿಲ್ಲ. ಅವನ ಕೈಯಲ್ಲಿರೋ ವಾಚು, ಅವನ ಕಾಲಲ್ಲಿರೋ ಚಪ್ಪಲಿ, ಅವನ ಮನೆ, ನಮ್ಮ ಗುಡಿಸ್ಲು ನಮಗೆ ಅರಮನೆ ಅನ್ನೋದೇ ಕಾಣಿಸ್ತಿಲ್ಲ. ಅವನ ಗುಡಿಸ್ಲನ್ನ ನೋಡ್ತಿದ್ದ ಹಾಗೆ ನಮ್ಮ ಅರಮನೆ ನಮ್ಮ ಗುಡಿಸ್ಲ ತರ, ಅವನ ಗುಡಿಸ್ಲು ನಮಗೆ ಅರಮನೆ ತರ, ಈ ರೀತಿಯ ಒಂದು ಭಾವ. ಅಂಥದ್ದೊಂದು ಕೆಡುದೃಷ್ಟಿ ಮನುಷ್ಯನ ಕಣ್ಣಿಗಿರ್ತಕ್ಕಂಥ ಅಪರಿಮಿತ ಒಂದು ಶಕ್ತಿ, ದುಷ್ಟ ಶಕ್ತಿ ಅಂತ ಕೂಡ ಹೇಳ್ತೇನೆ ಮಕ್ಕಳೇ. ತುಂಬಾ ದುಷ್ಟ ಶಕ್ತಿ. ಯಾರೋ ಮಾಡಿಸ್ಬಿಟ್ಟಿದ್ದಾರೆ, ಏನೋ ಮಾಡಿಸ್ಬಿಟ್ಟಿದ್ದಾರೆ ಅನ್ನುವುದಕ್ಕಿಂತ ಮೊದಲು ತಾಕುವುದೇ ಇದು. ನನಗೆ ಒಂದು ಸುಮಾರು ವರ್ಷಗಳ ಹಿಂದೆ ಕಾರ್ಯಕ್ರಮವನ್ನ ಕನ್ನಡದಲ್ಲಿ ನಾನು ಆರಂಭ ಮಾಡಿದಂಥ ಕಾಲಘಟ್ಟದಲ್ಲಿ, ಇವತ್ತು ಆತ ಇಲ್ಲ, ತೀರ್ಕೊಬಿಟ್ಟಿದ್ದಾರೆ. ಗಂಡ ಹೆಂಡತಿ ಬಂದಿರತಕ್ಕಂಥದ್ದು, ತುಂಬಾ ತಿಳಿದಿರುವ ಕುಟುಂಬ. ಯಾಕೋ ಜಗಳ ಸರ್, 1 ವರ್ಷದಿಂದ ನಮ್ಮಿಬ್ಬರ ನಡುವೆ ಮನಸ್ತಾಪ, ಯಾಕೋ ಒಂದು ಆತಂಕ ಅಂತ. ಜಾತಕ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಏನು ಕಾಣಿಸ್ತಿಲ್ವೇ? ಜಾತಕ ನೋಡಿದೆ, ತೊಂದರೆ ಇಲ್ಲ. ನವಾಂಶ, ಸಪ್ತಾಂಶ, ದಶಾಂಶ, ಷಷ್ಟಾಂಶ, ಅತಿ ಮುಖ್ಯವಾಗಿ ಯಾವ್ದಾದ್ರು ದುಷ್ಟಶಕ್ತಿಗಳ ಪ್ರಚೋದನೆ ಆಗಿದೆಯಾ ಅಂತ ಪ್ರಶ್ನಾಲಗ್ನವನ್ನ ಸೂಕ್ಷ್ಮವಾಗಿ ಗಮನಿಸಿ ಅಷ್ಟಮಂಗಳ ಪ್ರಶ್ನೆಯನ್ನ ನೋಡಿದಾಗ ಅಲ್ಲೊಂದು ಏನೋ ಒಂದು ಕೆಡುದೃಷ್ಟಿ ತಾಕಿದೆ ಅನ್ನತಕ್ಕಂಥದ್ದು ಗೊತ್ತಾಯ್ತು. ಇದನ್ನು ನಾನು ಸುಮಾರು ಬಾರಿ ಹಲವಾರು ವಾಹಿನಿಯಲ್ಲಿ ತಿಳಿಸಿದ್ದೇನೆ ಕೂಡ ಈ ಒಂದು ಕಥೆಯನ್ನ. ಏನಾದ್ರೂ ಈ 1 ವರ್ಷದಲ್ಲಿ ವಿಶೇಷವಾದಂಥ ವಸ್ತು ಮನೆಗೆ ತಗೊಬಂದಿದ್ದೀರಾ ಅಂತ. ಇಲ್ಲವಲ್ಲ ಅಂತಿದ್ದಾರೆ ಗಂಡ ಹೆಂಡತಿ. ಟಿವಿ ತಗೊಬಂದ್ರ? ಇಲ್ಲ. ಫ್ರಿಡ್ಜ್ ತಗೊಬಂದ್ರ? ಇಲ್ಲ. ಬಂಗಾರ ಏನಾದ್ರು ತಗೊಬಂದ್ರ? ಇಲ್ಲ. ಮನೆ ಏನಾದ್ರು ಕಟ್ಸಿದ್ರ? ಇಲ್ಲ ಸರ್, ನನ್ನ ಯಜಮಾನ್ರು ಒಂದು ಡ್ರೈವರ್ ಕೆಲ್ಸಕ್ಕೆ ಹೋಗ್ತಾರೆ, ನಾನೊಂದು ಹೊಲಿಗೆ ಯಂತ್ರ ಮನೇಲಿ ಇಟ್ಕೊಂಡು ಒಂದು ಚಿಕ್ಕದಾಗಿ ಸ್ಟಿಚಿಂಗ್ ಮಾಡ್ಕೊಂಡಿದ್ದೇನೆ. ನೆನಪಿದೆ, ತಾಯಿ ಜೀವದ ಹೆಸರು ನಿರ್ಮಲಾ ಅಂತ, ಅವ್ರ ಯಜಮಾನ್ರ ಹೆಸರು ಚಂದ್ರು ಅಂತ ಹೇಳ್ಬಿಟ್ಟು. ಚಂದ್ರು ಅವರೇ, ಇಲ್ಲ ನಿಮ್ಮ ಮನೆಗೆ ಏನೋ ಬಂದಿದೆ ರೀ ಅಂತ. ಒಂದು 10-15 ನಿಮಿಷ ಆದ್ರೂ ಅವ್ರ ಹತ್ರ ಉತ್ತರ ಇಲ್ಲ. ಮನೇಲಿ ಏನಾದ್ರು ಫಂಕ್ಷನ್ ಮಾಡಿದ್ರ? ಈ 1 ವರ್ಷದಲ್ಲಿ ಮಾಡಿಲ್ಲ ಅಂತಿದ್ದಾರೆ. ಸರಿ, ಹೋಗಿ ಒಂದು 15 ನಿಮಿಷ ಹೊರಗಡೆ ಕೂತ್ಕೊಂಡು ಚರ್ಚೆ ಮಾಡ್ತೀರಿ, ನಾನು ಬೇರೆ ಕ್ಲೈಂಟ್ಸ್ನ ಮುಗಿಸ್ತೀನಿ, ಏನೋ ಬಂದಿದೆ, ಅದು ಬಂದ ಮೇಲೆ ನಿಮ್ಮ ಮನೇಲಿ ಶುರು ಆಗಿರೋದು ಅಂತ. ಹೊರಗಡೆ ಹೋದ್ರು, ನನ್ನ ಕ್ಲೈಂಟ್ಸ್, ಬೇರೆ ಕ್ಲೈಂಟ್ಸ್ ಅನ್ನ ನೋಡ್ತಿದ್ದೆ. ದಿಢೀರಂತ ಗಂಡ ಹೆಂಡತಿ ಒಳಗಡೆ ಬಂದ್ರು. ನೆನಪಿಗೆ ಬಂತು ಸರ್ ಅಂತ, ಇರಿ ಮುಗಿಸ್ಕೊಡ್ತೇನೆ ಅಂತ ಒಬ್ಬನ ಕಳಿಸ್ಬಿಟ್ಟು ಆಮೇಲೆ
ಕುಂದಿಸಿದ್ರೆ, ಸರ್ ಸರಿಸುಮಾರು 1-1.5 ವರ್ಷ ಯುಗಾದಿ ಹಬ್ಬಕ್ಕೆ ಸರಿಯಾಗಿ ಒಂದು ಸೆಕೆಂಡ್ ಹ್ಯಾಂಡಲ್ ಸ್ಕೂಟ್ರ್ ತಗೊಂಡ್ವಿ, ಚೇತಕ್ ಗಾಡಿ, ಒಂದು 8,000 ರೂಪಾಯಿ ಕೊಟ್ಟು ತಗೊಂಡ್ವಿ ಸರ್. ಅವತ್ತಿನ ಕಾಲಕ್ಕೆ ಇದನ್ನ ನಾನು ಹೇಳ್ತಿರೋದು ಒಂದು 20 ವರ್ಷದ ಹಿಂದ್ಗಡೆ ಮಾತು ಮಕ್ಕಳೇ. ಗುರುಗಳೇ ಈ ತರ ತಗೊಂಡಿದ್ದೀವಿ ಅಂತ. ತಗೊಂಡು ಬಂದ ದಿನವೇ ಅಸಂಭವ ಒಂದು ನಡೆದಿರ್ಬೇಕಲ್ಲ ಅಂತ ಗಂಡ ಹೆಂಡತಿ ತಗೊಬಂದು ತುಂಬಾ ಖುಷಿಯಿಂದ ದುಡ್ಡು ಕೂಡಿಟ್ಟು ಸಣ್ಣದಾಗಿ ಒಂದು 500 ರೂಪಾಯಿ ಚೀಟಿ ತರ ಹಾಕೊಂಡು ಏನೋ ಒಂದು ಬದುಕು ಕಟ್ಕೊಂಡಿದ್ದಾರೆ ಮಕ್ಕಳು. ತಗೊಂಡ್ ಪೂಜೆ ಮಾಡಿ ಮನೆಗೆ ಬಂದಿದ್ದಾರೆ. ಬಂದ ತಕ್ಷಣ ಪಕ್ಕದ ಮನೆಯವ್ರು ಬಂದಿದ್ದಾರೆ. ಇದೇನ್ರಿ ಇದು ಸ್ಕೂಟ್ರು ಅಂತ. ಹೌದು ತಗೊಂಡ್ವಿ ನಾವು ಅಂತ ಹೇಳ್ಬಿಟ್ರು. ನಿಲ್ಸೋವಾಗ್ಲೇ ಸ್ಟ್ಯಾಂಡ್ ಸ್ಲಿಪ್ ಆಗಿ ಬಿದ್ದು ಏಟು, ಗಾಡಿಗೂ ಏಟು, ಅವ್ರಿಗೂ ಏಟು, ಜಾರಿ ಬಿದ್ದಿದ್ದಾರೆ. ಮಂಡಿಗೇನೋ ಏಟು ಸಣ್ಣದಾಗಿ. ಸರಿ ಒಂದು ಕಾಯಿ ಹೊಡ್ಕೊಂಡಿದ್ದಾರೆ. ಇದೇನೋ ಬಿಡು, ಸರಿಯಾಗಿ ಸೆಕೆಂಡ್ ಹ್ಯಾಂಡ್ಲು ಯಾಕೋ ಏನೋ ಒಂದು ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಾಗಿಲ್ಲ. ಇಷ್ಟೇ ಮಕ್ಕಳೇ ನಡೆದಿರೋದು. ಅವತ್ತು ರಾತ್ರಿಯೇ ಜಗಳ, ಅವತ್ತಿಂದ ಆರಂಭ. ಆ ಗಾಡಿ ಬಂದಾಗಿಂದ ಅವರಿಬ್ರು ಜೊತೆಲಿ ಹೋದ್ರೆ ಗಲಾಟೆ, ಬರುವಾಗ್ಲೂ ಗಲಾಟೆ. ಎಲ್ಲ ಏನೇನೋ ಇಲ್ಲ ಸಲ್ಲದ ನೋವುಗಳು, ಸಂಕಟ, ಮಾತುಗಳು, ಏನಕ್ಕೂ ಪ್ರಯೋಜನ ಇಲ್ಲದ ಮಾತುಗಳಿಗೆ ಬೆಂಕಿಯಾಗೆ ಆಹುತಿಯಾಗಿ ಬಿಟ್ಟಿರ್ತವೆ ಕಳೆ. ಮೊದಲು ಈ ಪ್ರಯೋಗ ಮಾಡಿ ಅಂತ ಒಂದು ಸಣ್ಣ ಪರಿಹಾರವನ್ನ ತಿಳಿಸ್ಕೊಟ್ಟೆ. ಈ ಗಾಡಿಯಿಂದ ಆಗಿದ್ದು ಅಂತ ತಿಳಿಸಿದ ತಕ್ಷಣ, ಏನ್ ಸರ್ ಅವತ್ತಿಗೆ ಆ ಗಾಡಿ ತಗೋಬೇಕಂದ್ರೆ 32 ಸಾವಿರ, 8,000 ರೂಪಾಯಿ ಸೆಕೆಂಡ್ ಹ್ಯಾಂಡಲ್ ಗಾಡಿ ತಗೊಂಡು ಪ್ರಾಬ್ಲಮ್ ಬರುತ್ತಾ ಅಂತ. ಪಕ್ಕದ ಮನೆಯವರು ಬಂದು ಈ ಮಾತು ಹೇಳಿದ ತಕ್ಷಣ ಗಾಡಿಲಿ ಬಿದ್ದಿದ್ದೀರಿ, ಅವತ್ತಿಂದ ಶುರುವಾಗಿದೆ, ಸೂಕ್ಷ್ಮವಾಗಿ ಗಮನಿಸಿ ಅಂದ್ರೆ, ಹೌದು ಮಾರ್ಬಿಡಿ ಆ ಗಾಡಿಯನ್ನ. ನೀವು ನಂಬಲ್ಲ, 3,000 ರೂಪಾಯಿ ಗಾಡಿ ಮಾರ್ಬಿಟ್ರು ಅವರು. ಚೆನ್ನಾಗಾದ್ರು. ಆಮೇಲೆ ಯಾವಾಗ್ಲಾದ್ರೂ ಸಿಕ್ಕಾಗ, ಗುರುಗಳೇ ಅಣ್ಣಯ್ಯ ಅಂತ ಬಾಯಿ ತುಂಬಾ ಕರೆಯುವ ತಾಯಿ ಜೀವ, ಅಣ್ಣಯ್ಯ ನೆಮ್ಮದಿಯಾಗಿದ್ದೀವಿ ಅಣ್ಣಯ್ಯ ಅನ್ನತಕ್ಕಂಥ ಒಂದು ಮಾತು. ಒಂದು ಸಣ್ಣ ಎಡತಾಕು ನೆನಪಿಟ್ಕೊಳ್ಳಿ. ಪಕ್ಕದ ಮನೆ ಯಾಕೆ ನೋಡ್ದ, ಅವ್ರಿದ್ದಿದ್ದೆ 1,000 ರೂಪಾಯಿ ಬಾಡಿಗೆ ಮನೆ, 8,000 ರೂಪಾಯಿ ಗಾಡಿ ತರಬೇಕು ಅಂದ್ರೆ ಯೋಚನೆ ಮಾಡಿ ನೋಡಿ ಮಕ್ಕಳೇ. ಅಲ್ಲಿ ಎಷ್ಟು ಕಷ್ಟ ಇರುತ್ತೆ, ಎಷ್ಟು ಒದ್ದಾಟ ಇರುತ್ತೆ, ಎಷ್ಟು ಎಳೆದಾಟ ಇರುತ್ತೆ. ಸಣ್ಣದಾಗಿ ಬಾ ನೋಡ್ದ, ಗಾಡಿ ತಗೋಬಿಟ್ರು ಗಂಡ ಹೆಂಡತಿ. ಹಾಗೆ ದೇವಸ್ಥಾನದ ಪೂಜೆ ಮಾಡಿ ಗಂಡ ಹೆಂಡತಿ ಬಂದಿರೋದು, ಇಳಿಯೋವಾಗಲೇ ಬಿದ್ದಿರೋದು ಅನ್ನುವ ಒಂದೇ ಒಂದು ಕಣ್ದೃಷ್ಟಿ. ಈ ರೀತಿಯ ಪ್ರಭಾವಗಳು ನಮಗೆ ಗೊತ್ತಿಲ್ಲದೆ ಆ ಮನುಷ್ಯನ ವಿಕೃತ ಮಹಾವಿಕೃತ, ಅವನು ಸಹಿಸಲಾರ ಇನ್ನೊಬ್ಬ ಚೆನ್ನಾಗಿರೋದು. ಅರೆ ಅಣ್ಣ ಚೆನ್ನಾಗಿದ್ರೆ ತಮ್ಮ ಸಹಿಸಲ್ಲ, ಸವತಿ ತರ ಆಡ್ಬಿಡ್ತಾರೆ. ಅವಳಿಗೆ ಸವತಿಯರ ಕಾಟವನ್ನ ಅನುಭವಿಸಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮನ ಕಥೆಯನ್ನ ನೀವು ನೋಡಿಬೇಕಾದ್ರೆ, ಆ ಕೃಷ್ಣರ ತುಲಾಭಾರವನ್ನ, ಆ ರೀತಿಯ ಒಂದು ಪ್ರಭಾವ ದಗಸಿ ಬಿಡುತ್ತೆ. ಮನುಷ್ಯನ ಹೊಟ್ಟೆಯಲ್ಲಿ ಬೀಳುವಷ್ಟು ಬೆಂಕಿ. ಇಂಥದ್ದೊಂದು ಸಮಸ್ಯೆಗೊಂದು ರಾಮಬಾಣವಿದೆ ಮಕ್ಕಳೇ. ಎಲ್ಲೋ ಈ ರೀತಿಯ ಪ್ರಭಾವ ಆಗುತ್ತಿದೆ ಅಂದ ತಕ್ಷಣ ಮೊದಲು ಮಾಡಬೇಕಾಗಿರ್ತಕ್ಕಂಥದ್ದು, ಕಪ್ಪೆಳ್ಳು ಒಂದಷ್ಟು ತಗೊಳ್ಳಿ, ಒಂದಿಷ್ಟು ಕರಿಮೆಣಸು ತಗೊಳ್ಳಿ, ಒಂದಿಷ್ಟು ಕಲ್ಲುಪ್ಪು ತಗೊಳ್ಳಿ, ಒಂದು ಬಟ್ಲಲ್ಲಿ ಕೆಂಡ ಮಾಡಿಕೊಂಡು ಮನೆಯಲ್ಲಿ ಈ ಅಮಾವಾಸ್ಯೆ, ಅಷ್ಟಮಿ, ಮಂಗಳವಾರ, ಶುಕ್ರವಾರ, ಹುಣ್ಣಿಮೆ, ಈ ಒಂದು 5 ದಿನಗಳಲ್ಲಿ ನೆನ್ಪಿಟ್ಕೊಳ್ಳಿ. ಮಂಗಳವಾರ, ಶುಕ್ರವಾರ, ಅಷ್ಟಮಿ, ಅಮಾವಾಸ್ಯ, ಹುಣ್ಣಿಮೆ ತಪ್ಪಬಾರದು. ಸಂಧ್ಯಾ ಕಾಲದಲ್ಲಿ ಮನೆಗೆ ಬಂದ ತಕ್ಷಣ ಅವರಿಗೆ ಎಡಗೈಯಲ್ಲಿ ಅದನ್ನ ತಗೊಂಡು ದಿಷ್ಟಿ ತೆಗೆದು 7 ಬಾರಿ ಉಗಿದು ಆ ಕೆಂಡಕ್ಕೆ, ನಿಗಿಸುವ ಕೆಂಡಕ್ಕೆ ಅದನ್ನ ಹಾಕ್ಬಿಡಿ. ನನ್ನ ಮಾತು ಕೇಳಿ ಇದನ್ನ ಮಾಡಿ. ನಿತ್ಯ ಮಾಡಿದ್ರೂ ಒಳ್ಳೇದು. ನಮ್ಮ ಮಗು ನಮಗಂದ, ನಮ್ಮ ಗಾಡಿ ನಮಗಂದ, ನಮ್ಮ ಬದುಕು ನಮಗಂದ, ನಮ್ಮ ಅಲ್ಲೇನೋ ಬಂತು, ತುಂಬಾ ನಗನಗ್ತಾ ಇದ್ದಂತ ಕುಟುಂಬಕ್ಕೆ ಬೆಂಕಿ ಬಿದ್ದಿದಂದ್ರೆ ಅಲ್ಲೊಂದು ಕೆಟ್ಟ ದೃಷ್ಟಿ ಬಂತು ಅಂತ. ಅದನ್ನೊಂದು ಮಾಡ್ಕೊಳ್ಳಿ ಮಕ್ಕಳೇ. ಪ್ಲಸ್ ಪುರುಷರು ಒಂದು ರಾಹು ರಕ್ಷಾ ಕವಚ ಅಂತ ಹೇಳ್ತಾನೆ, ಬರ್ಕೊಂಡು ಬಂದಿದ್ದಾನೆ, ನೀವು ಕರೆ ಮಾಡ್ಬೋದು, ವ್ಯವಸ್ಥೆ ಮಾಡ್ತಾರೆ. ಪುಟ್ಟದಾಗಿ ಬಲಗೈಗೆ ಹಾಕಿಕೊಳ್ಳತಕ್ಕಂಥದ್ದು ಮಾಡಿ. ಪುರುಷರು ತೆಗಿಬಾರ್ದು. ಡಾಕ್ಟರ್ಸ್ ಆಗಿದ್ದೀರಾ, ತೆಗಿಲೇಬೇಕು ಅನ್ನತಕ್ಕಂಥ ಸಂದರ್ಭ, ಸ್ನಾನ ಮಾಡುವ ಸಂದರ್ಭದಲ್ಲಿ ತೆಗೆದಿಟ್ಟು ಬಿಡಿ. ಇದನ್ನ ಎಲ್ಲಿ ಹೋದ್ರು ಇದನ್ನ, ಆ ಒಂದು ಕಪ್ಪು ಮಣಿಯ ಸರದ ಹಾಗೆ ಅದಿರತಕ್ಕಂಥದ್ದು ಇರುತ್ತೆ, ಅದನ್ನ ಧರಿಸ್ತಕ್ಕಂಥದ್ದು ಮಾಡಿ. ಹೆಣ್ಣು ಮಕ್ಕಳಿಗೆ ಎಡಗೈಗೆ ಧರಿಸ್ತಕ್ಕಂಥದ್ದು ಮಾಡಬೇಕು. ಆ ರಾಹು ರಕ್ಷಾ ಕವಚ, ಆ ಕೆಡು ದೃಷ್ಟಿ, ಆ ಕೆಟ್ಟ ದೃಷ್ಟಿ, ಯಾವುದೋ ಒಂದು ಗೃಹ ದೃಷ್ಟಿ, ನಖದೃಷ್ಟಿ ಇದೆ, ನರಿ ದೃಷ್ಟಿ, ಕರಡಿ ದೃಷ್ಟಿ, ನಾಯಿ ಕಣ್ಣು, ನರಿ ಕಣ್ಣು, ಹುಲಿ ಕಣ್ಣು ಅಂತ ಹೇಳ್ಬಿಟ್ಟು ಥು 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 ಅಂತ ಹೇಳ್ಬಿಟ್ಟು ದೊಡ್ಡವ್ರ ದಿಷ್ಟಿ ತೆಗಿತಿದ್ರು. ಅದೇ ರೀತಿಯೇ ಪ್ರತಿಯೊಬ್ಬ ಮನುಷ್ಯನಲ್ಲೂ ಅಂಥದ್ದೊಂದು ಗೃಹ ದೃಷ್ಟಿ ಇದೆ.
ಪಿಶಾಚ ದೃಷ್ಟಿ ಇದೆ, ನೆನಪಿಟ್ಟುಕೊಳ್ಳಿ. ಪಿಶಾಚಿಗಳು ಎಲ್ಲೂ ಇಲ್ಲ, ನಮ್ಮಲ್ಲೇ ಇರೋದು. ದುಷ್ಟ ಪಿಶಾಚಿಗಳು, ನೆನಪಲ್ಲಿಟ್ಟುಕೊಳ್ಳಿ. ಇದನ್ನು ಮಾಡ್ಕೋತೀರಿ ಅಂತ ನಾನು ಅನ್ಕೋತೇನೆ. ಒಳ್ಳೇದಾಗಿ. ಶ್ರೀ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷ್ಯ ಮಂದಿರ ದಕ್ಷಿಣ ಭಾರತದ ಪ್ರಖ್ಯಾತ ಮಾಂತ್ರಿಕರು, ಪಂಡಿತ್ ಭೀಮಶಂಕರ್ ಗುರೂಜಿ, ಕರ್ನಾಟಕದ ಪ್ರಸಿದ್ಧ ಜ್ಯೋತಿಷ್ಯರು, ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ಸಮಸ್ಯೆಗಳು ನಿಮ್ಮನ್ನು ಕಾಡುತ್ತಿದೆಯೇ? ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ನಿಮ್ಮ ಎಲ್ಲ ರೀತಿಯ ಗುಪ್ತ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರ. ನಿಮ್ಮ ಸಮಸ್ಯೆಗಳಾದ ಸ್ತ್ರೀ ಪುರುಷ ವಶೀಕರಣ, ಇಷ್ಟಪಟ್ಟವರು ನಿಮ್ಮಂತಾಗಲು, ಹಣಕಾಸಿನ ಸಮಸ್ಯೆ, ಮದುವೆ ಸಮಸ್ಯೆ, ಮನೆಯಲ್ಲಿ ಅಶಾಂತಿ ಹಾಗೂ ಇನ್ನಿತರ ಸಮಸ್ಯೆಗಳಿಗೆ ಶಾಶ್ವತವಾಗಿ ಪರಿಹಾರ ಮಾಡಿಕೊಡುತ್ತಾರೆ. ಕೇವಲ 24 ಗಂಟೆಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ಕೆಲಸ ಆಗದಿದ್ದರೆ ನಿಮ್ಮ ಹಣ ವಾಪಸ್. ಹಿಂದೆ ಗುರೂಜಿಯನ್ನು ಸಂಪರ್ಕಿಸಿ ಪರಿಹಾರ ಕಂಡುಕೊಳ್ಳಿ. ಹಿಂದೆ ಕರೆ ಮಾಡಿ 9742993322 9742993322.